ಹಟ್ಟಿ ನಾಯಕರು ಏನಿದ್ದಾರೆ ಅವ್ರು ಬಂದು ನಮ್ಮೂರವರಿಗೆಲ್ಲ ಭಂಗ ಐತೆ, ಮಾದಿಗೆ ನನ್ನ ಮಗನ್ ಕರ್ಕೊಂಡ್ ಬಂದಿದ್ರಲ್ರಿ ಅಂತ ಅಲ್ಲ ಅವ್ರಿಗೂ ಬೈದ್ರು. ಅವರು ಒಂದು ಟೈಮು ಅನ್ನ ತಿಂದ್ರೆ ನಾವು ಒಂದು ಟೈಮ್ ಗಂಜಿ ಕುಡಿತೀವಿ. 3 ದಿವಸ 15 ದಿನ ಒಂದಿನ ತೋರಿಸ್ಲಿ ನಾವು ಅವ್ರು ಏನು ಶಿಕ್ಷೆ ಕೊಟ್ಟರು ಒಳಗ. ಅವ್ರೇನ್ ಹೊಟ್ಟೆ ಮನುಷ್ಯರಲ್ವ, ಅವ್ರೇನ್ ಸೀಮೆಗಿಲ್ಲಿದ್ದೇವ್ರು ಕುಚ್ತಾರ. ಅವರು ಗೊಲ್ಲ ಸಮುದಾಯದವರು ವಾಸಿಸುವ ಬೀದಿಗೆ ಮಾದಿಗ ಸಮುದಾಯದ ಯುವಕನೊಬ್ಬ ಬಂದ ಎನ್ನುವ ಕಾರಣಕ್ಕೆ ಆತನ ಮೇಲೆ ಹಲ್ಲೆ ನಡೆಸಿರುವ ಅಮಾನವೀಯ ಘಟನೆಯೊಂದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಗೇರುಮರಡಿ ಗ್ರಾಮದಲ್ಲಿ ನಡೆದಿದೆ. ಜೆಸಿಬಿ ಆಪರೇಟರ್ ಆಗಿ ಕೆಲಸ ಮಾಡುವ ಎಂಸಿ ಹಳ್ಳಿಯ ಮಾರುತಿ ಎಂಬ ಯುವಕ ಗೇರುಮರಡಿ ಗ್ರಾಮದ ರವಿ ಎಂಬುವವರ ಹಳೆ ಮನೆಯನ್ನ ಕೆಡವಿ ಮಣ್ಣು ತುಂಬಿಸುವ ಕೆಲಸಕ್ಕೆ ಹೋಗಿದ್ದರು. ಆಗ ಆ ಊರಿನ ಕೆಲವರು ಆತನ ಮೇಲೆ ಮಾದಿಗ ಸಮುದಾಯದ ನೀನು ನಮ್ಮ ಬೀದಿಗೆ ಏಕೆ ಬಂದಿದ್ದೀಯಾ ಎಂದು ಜೆಸಿಬಿ ಮೇಲೆ ಹತ್ತಿ ಮನ ಬಂದಂತೆ ಹಲ್ಲೆ ಮಾಡಿದರು ಎಂದು ನಡೆದ ಘಟನೆಯನ್ನ ವಿವರಿಸುತ್ತಾರೆ ಮಾರುತಿ. ಗೇರ್ಮಿಡಿಯಲ್ಲಿ ಕೆಲಸ ಇತ್ತು, ಮನೆ ಡೊಮಿನೇಷನ್ ಇತ್ತು. ಮನೆ ಡೊಮಿನೇಷನ್ ಆಗಿರೋ ಮಣ್ಣನ್ನು ಒಂದು 20 ಲೋಡ್ ಮಣ್ಣಿತ್ತು. ಆ ಮಣ್ಣು ತೆಗಿಯೋಕ್ಕೆ ಕರ್ಕೊಂಡೋಗಿದ್ರು ನನ್ನ. ಕೆಲಸ ಮಾಡ್ಬೇಕಾದ್ರೆ ಆ ಊರಿನ ಹಟ್ಟಿ ನಾಯಕರು ಏನಿದ್ದಾರೆ ಅವ್ರು ಬಂದು ಗಾಡಿ ನಿಲ್ಲಿಸಿದ್ರು ನನ್ನ. ಯಾಕಪ್ಪ ನಿನ್ನ ಗಾಡಿ ನಿಲ್ಸಪ್ಪ ಇಲ್ಲಿ ಅಂತೇಳಿ ನಿಲ್ಲಿಸಿದಾಗ ನಾನು ಏನು ಸ್ವಾಮಿ ಅಂತ ಕೇಳಿದೆ. ಏನು ಸ್ವಾಮಿ ಅಂತ ಕೇಳಿದಾಗ ನೀವು ಯಾವ ಜನ ಅಂತ ಕೇಳಿದ್ರು. ನಾವು ಹೇಳೋ ಅಷ್ಟೊತ್ತಿಗೆ ಅವ್ರೇನಾದ್ರು ಏಕೆ ಜನನ ಅಂತ ಅವರೇ ಹೇಳಿದ್ರು ಫಸ್ಟ್. ಹ್ಞೂ ಸ್ವಾಮಿ ನಾವು ಏಕೆ ಜನ ಅಂದೆ. ಮಾದಿಗ್ರಲ್ವಾ ಅಂದೆ. ಹ್ಞೂ ಮಾದಿಗ್ರು ಅಂದೆ. ಅದಕ್ಕೆ ಬಂದಿದ ತಕ್ಷಣ ಗಾಡಿ ಆಫ್ ಮಾಡು ಅಂದರು. ಗಾಡಿ ಆಫ್ ಮಾಡಿದೆ. ಗಾಡಿ ಆಫ್ ಮಾಡಿದ್ದಕ್ಕೆ ನಿಮ್ಮ ಮಾದಿಗರು ಯಾಕೆ ಬರಬೇಕಾಯಿತು, ಹಾಂ ನಿಮ್ಮ ಇಳಿಯೋ ಗಾಡಿಯಿಂದ ಅಂತೆಲ್ಲ ಬೈದರು. ಗಾಡಿಗೆ ಅಲ್ಲಿದ್ದಂಥ ಒಂದು 10-20 ಜನ ಹತ್ತಿ ನುಗ್ಗಿ ಹೊಡೆದ್ರು ನನಗೆ. ಬಂದಿರೋದಕ್ಕೆ ನಮಗಿಲ್ಲಿ ಭಂಗ ಆಗೈತೆ, ನಮ್ಮೂರವರಿಗೆಲ್ಲ ಭಂಗ ಐತೆ, ಇವತ್ತು ದೇವ್ರ ಪೂಜೆ ಹಿಡ್ಕೊಂಡಿದ್ದೀವಿ, ನೀವು ಬಂದು ನಮಗೆ ಇದು ಮಾಡಿದ್ದೀವಿ ಅಂತ ಹೇಳಿ ಮಾದಿಗೆ ನನ್ನ ಮಗನ ಕರ್ಕೊಂಬಂದಿದ್ರಲ್ರಿ ಅಂತ ಅಲ್ಲ ಅವ್ರಿಗೂ ಬೈದರು ಅಂತೇಳಿ ಜೇಬಾಗೆ ಚೀಟಿ ಕಟ್ಟಬೇಕು ಅಂತ ಮಡಿಕೊಂಡಿದ್ದೆ 20,000 ರೂಪಾಯಿ. ಅದನ್ನು ಹೊಡೆದು ಕಿತ್ಕೊಂಡ್ರು. ನಾವು ಮನುಷ್ಯರಲ್ಲವೇ? ನಮ್ಮೆಲ್ಲರಲ್ಲೂ ಹರಿಯುವುದು ಒಂದೇ ರಕ್ತ ಅಲ್ಲವೇ? ನಾವು ದುಡಿದು ತಿಂದು ಬದುಕುವವರು. ದುಡಿಯುವವರಿಗೆ ಹೀಗಾದರೆ ನಮ್ಮ ಬದುಕು ನಡೆಸುವುದು ಹೇಗೆ ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ ಮಾರುತಿ ಅಕ್ಕ. ಅವ್ರ ಮೈ ಕುಯ್ದು ಒಂದೇ ರಕ್ತ, ನಮ್ಮ ಮೈ ಕುಯ್ದ್ರು ಒಂದೇ ರಕ್ತ. ಅವ್ರು ಆ ಥರ ಮಾತಾಡಬಾರ್ದಾಗಿತ್ತು, ಆ ಥರ ಹೊಡಿಲೂಬಾರ್ದಾಗಿತ್ತು. ನಮ್ಮ ತಮ್ಮ ಕೂಲಿ ಮಾಡ್ಕೊಂಡು ಅದು ಮಕ್ಕಳು ಸಾಕೋದೇ ಕಷ್ಟ ಆಗೈತಿ. ಇಂಥ ಕಾಲದೊಳಗೆ ಹಿಂಗೆ ಹಿಡ್ಕೊಂಡು ಹಿಂಗೆ ಹೊಡೆದು ಹಿಂಗೆಲ್ಲ ಇದು ಮಾಡಿ ನೆನ್ನೆ ತಾನೇ ಆಸ್ಪತ್ರೆಯಿಂದ ಕರ್ಕೊಂಬಂದಿದ್ದೀವಿ. ಅವ್ರೇನು ಹೊಟ್ಟೆ ಮನುಷ್ಯರಲ್ವ, ಅವ್ರೇನು ಸೀಮೆಗಿಲ್ಲಿದ್ದೇವ್ರು ಕುಚ್ತಾರ. ಅವ್ರಿಗೇನ ದೇವ್ರಿರೋದು ದಿಂಡ್ರು, ಯಾರಿಗೂ ದೇವ್ರಿಲ್ವಾ ದಿಂಡ್ರಿಲ್ವಾ? ಹೆಚ್ಚು ಕೆಲಸ ಕೂಲಿ ಮಾಡ್ಕೊಂಡು ತಿನ್ನಕ್ಕೆ ಯಾವ ಊರದೇನು, ಯಾವ ಜಾತ್ರೆ ಇದ್ರು, ಯಾವ ದೇವಸ್ಥಾನ ಇದ್ರೆ ಸುಮ್ಮನೆ ಅವರು ಒಂದು ಟೈಮು ಅನ್ನ ತಿಂದರೆ ನಾವು ಒಂದು ಟೈಮ್ ಗಂಜಿ ಕುಡಿತೀವಿ. ನಿರಾವಶ್ಯಕ ನಮ್ಮನ್ನು ಅನಾವಶ್ಯಕ ತೊಂದರೆ ಕೊಟ್ಕೊಂಡು ಮಾದಿರೋ ನೀವು ಆ ಜಾತಿ ಈ ಜಾತಿ ಅಂತ ಉಲ್ಲಂಘನೆ ಮಾಡಿ ನಮ್ಮನ್ನು ಸುಮ್ಮನೆ ಅನಾವಶ್ಯಕವಾಗಿ ನಮಗೆ ಇಡೀ ತಾಲೂಕಿನಲ್ಲಿ ಎಲ್ಲ ನಮಗೆ ಮಾನ ಮರ್ಯಾದೆ ಕಳೆದು ಏನೋ ಹೊಟ್ಟೆ ಪಡ್ಕೋತ ನಾವು ಮರಳೆ ಹೊತ್ತು ಹಿಂಗೆಲ್ಲ ಕಿರ್ಕೊಲ್ಲ ಕೊಟ್ಟು ಇಂಥ ತೊಂದರೆ ಕೊಟ್ಟರೆ ನಾವು ಏನು ಸಮಯ ಬದುಕಬೇಕು? ನಾವು ನಮ್ಗಿಂತ ತೊಂದರೆ ಕೊಡೋದು ಏನಿದೆ ಅವಶ್ಯಕತೆ? ಹೊಡೆಯೋದು ಬಡಿಯೋದು ಅವ್ನು ಉಲ್ಲಂಘನೆ ಅವ್ನಿಗೆ ಸತ್ಕಿತ್ತು ಅವ್ನ ಹೆಂಡತಿ ಮಕ್ಳಿಗೆ ಗ್ಯಾಸ್ ಆಗ್ತಿದ್ರು. ಗೇರುಮರಡಿಯಲ್ಲಿ ನಡೆದಿತ್ತೇನು ಎಂಬುದನ್ನ ಆ ಊರಿನ ಗ್ರಾಮಸ್ಥರು ವಿವರಿಸಿದ್ದು, ಊರಿನಲ್ಲಿ ಮೊದಲಿನಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಜೆಸಿಬಿ ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ಡಿಸ್ವರ್ಕ್ ಇತ್ತು. ಯಪ್ಪ ಸ್ವಲ್ಪ ಒಂದು ಅದೇ ಹಿಂಗೆ ಹೊಡೆದಿರ್ಬೋದು, ಅದು ಜನಕ್ಕೂ ಗೊತ್ತಿಲ್ಲ. ಯಾರು ಹೊಡೆದಿರೋದು? ಶಂಕರ, ನಿಮ್ಮೂರಿನ ಶಂಕರ. ಅದು ಒಬ್ಬನ ಮೇಲೆ ಅವತ್ತು ಹೊಸ ವರ್ಷದ ಒಬ್ಬನ ಮೇಲೆ ಕಂಪ್ಲೇಂಟ್ ಆಗಿರೋದು. ಯಾರು? ಶಂಕರ ಮೇಲೆ ಡಿಸ್ವರ್ಕ್ ಇತ್ತಲ್ಲ, ಅವನ ಮೇಲೆ ಮಾತ್ರ ಕಂಪ್ಲೇಂಟ್ ಮಾಡಿದ್ರು. ನಾಳೆ ದಿವಸ 3 ದಿವಸ 15 ದಿನ ಕಂಪ್ಲೇಂಟ್ ಮಾಡಿದ್ರು. ಅದು ನಮಗೆ ಮಾಹಿತಿನೇ ಗೊತ್ತಿಲ್ಲ. ಯಾವ ದಂಡನೂ ಹಾಕಿಲ್ಲ. ನಮ್ಮ ದಂಡ ಯಾರಿಗೆ ಹಾಕಿದ್ವಿ, ಏನ್ ಮಾಡ್ಲಿ ನಮಗೆ ತೋರಿಸಿ. ಈಗ ದಂಡ ನಮ್ಗೆ ಯಾರಿಗೆ ಹಾಕಿದ್ವಿ, ನಾವು ಮುಖಂಡರು ಯಾರು ಹೋಗಿ ಅವನಿಗೆ ದಂಡ ಹಾಕಿದಾನೆ, ಎಷ್ಟು ಹಾಕಿದಾರೆ ಅಂತ ನಮಗೆ ತೋರಿಸ್ಬಿಡ್ಲಿ. ಅವ್ರು ಹೇಳಿ ನಾವು ಊರೊಳಗೆ ಹೆಂಗ್ ಬಂದೆ ನೀನು ಮಾದಿಗ ಹೇಳಿಲ್ಲ, ಕೇಳಲ್ಲ. ಆ ಮಾತಂದೇ ಇಲ್ಲ. ಯಾವ್ದೋ ನಮ್ಮೂರ ಯಾರೇ ಆಗ್ಲಿ ಆ ಮಾತೊಂದಿಲ್ಲ ನಾವು. ಯಾಕೆಂದ್ರೆ ಅವರು ಒಂದೇ, ನಾವು ಒಂದೇ, ಬೇರೆ ಅಲ್ಲ. ನಾವು ಮಾದಿಗರು ಅಂತೂ ನಾವು ಒಂದೇ ಇಲ್ಲ. ನೀನು ಆ ಜಾತಿ ಈ ಜಾತಿ ಅಂತ ನಾವು ಒಂದೇ ಅಲ್ಲ. ಅದೊಂದಿದ್ರ ಬೇಕಾದ್ರೆ ಅವ್ರು ವಿಡಿಯೋ ಮಾಡಿದ್ರೆ ನಾವು ಅದೇನು ಸಿಕ್ಬೇಕಾದ್ರೆ ಒಳಗಾಗ್ತೀವಿ. ಅವ್ನು ತೋರಿಸ್ಲಿ ನಾವು ಒಂದಿರೋದ. ನೀ ಕೀಳು ಜಾತಿ ಒಂದಿರೋದು ತೋರಿಸ್ಲಿ, ನಾವು ಅವ್ರು ಏನು ಶಿಕ್ಷೆ ಕೊಟ್ಟರು ಒಳಗಾಗ್ತೀವಿ. 30-40 ಜನ ಅವ್ನು ಹಬ್ಬ ಸೇರ್ಕೊಂಡು ಹೊಡೆದ್ರೆ ಅವ್ನು ಉಳಿತಾನೆ, ಇಲ್ಲ ಒಂದು ಸ್ವಲ್ಪ ಗಾಯ ಆಗ್ಬೇಕಾ, ಇಲ್ಲ ಬುಲ್ಡೇರ ನಾವು ಇದಾಗಬೇಕಾ, ಏನೇನು ಆಗಿದ್ಮೇಲೆ ಅದು ಹೆಂಗೆ ಹೊಡೆದು ನಾವು ಇಲ್ಲ ಹೊಡೆದ್ರದಾರ ಕಾಣ್ಬೇಕಾ? ಅಲ್ಲಿ ನಾವೆಲ್ಲ ಸೇರ್ಕೊಂಡು ಹೊಡೆದಿರೋದು ಏನೇನು ಹೊಡೆದಿಲ್ಲ ಮೇಡಮ್, ಅವೆಲ್ಲ ಸುಳ್ಳು. ಪ್ರಸ್ತುತ ದೇವಾಲಯಕ್ಕೆ ಬೀಗ ಹಾಕಲಾಗಿದ್ದು, ಘಟನೆ ನಡೆದ ನಂತರ ದೇವಸ್ಥಾನದಲ್ಲಿ ಪೂಜೆ ನಡೆದಿಲ್ಲ ಎನ್ನಲಾಗಿದೆ. ಈ ಘಟನೆ ನಂತರ ದಲಿತ ಸಂಘಟನೆಗಳು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದ್ದು, ದೇವರಿಗೆ ಮೈಲಿಗೆಯಾಗಿದೆ ಎಂದು ಗ್ರಾಮಸ್ಥರು ಈ ರೀತಿ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಯಾವುದೇ ಕಾರಣಕ್ಕೂ ಸಹ ನಾವು ಚಪ್ಪಲಿಯನ್ನು ಹಾಕ್ಕೊಂಡು ಕಾಂಪೌಂಡನ್ನು ಆರು ಇಲ್ಲ. ಪ್ರತಿಯೊಬ್ಬರು ತಕ್ಕ ವಿಡಿಯೋ ಇದೆ.
ನಾವು ಚಪ್ಪಲಿ ಬಿಟ್ಟು ನಾವು ದೇವಸ್ಥಾನದೊಳಗೆ ಪ್ರವೇಶ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಡಿ ಅಂಥೇಳಿ ನಾವು ಕೇಳ್ತೀವಿ ಮೇಡಮ್. ಆದರೆ ನಮ್ಗೆ ಅವಕಾಶ ಕೊಡೋಲ್ಲ. ಕುಮಾರ್ ಅನ್ನೋರು ನಮ್ಮನ್ನ ತಡೀತಾರೆ. ಮತ್ತು ಒಂದು ಹೆಣ್ಮಗಳು ಮುಂಚೆನೇ ಹೋಗಿ ಬಾಗಿಲಿಗೆ ಅಡ್ಡ ನಿಲ್ಲುತ್ತೆ, ನೀವು ಬರೋವಾಗಿಲ್ಲ, ನೀವು ಬಂದರೆ ಮತ್ತೆ ಮೈಲಿ ಆಗುತ್ತೆ ಅಂತ ಅಧಿಕಾರಿಗಳು ಇದ್ದರೂ ಸಹ ನಮಗೆ ಅಡ್ಡಿಪಡಿಸ್ತಾರೆ, ಅಸ್ಪೃಶ್ಯತೆನ ಆಚರಣೆ ಮಾಡ್ತಾರೆ. ಈ ಥರ ಸಿಬ್ಬಂದಿ ವರ್ಗದವರು, ಪೊಲೀಸ್ ಸಿಬ್ಬಂದಿ ವರ್ಗದವರು ನೀನು ಈ ರೀತಿಯಲ್ಲಿ ಮಾಡೋಂಗಿಲ್ಲ ಅಂತೇಳಿ ಅವ್ರನ್ನ ಸೈಡಿಗೆ ಕಳಿಸ್ತಾರೆ ಮೇಡಮ್. ಮತ್ತು ಪುನಃ ಕಾಂಪೌಂಡ್ ಬೀಗ ಹಾಕಿದ್ರು ಆ ಹೆಣ್ಮಗಳು ಕಾಂಪೌಂಡ ಹಾರಿ ಹೋಗಿ ನಮ್ಮನ್ನ ತಡೆಯುತ್ತೆ ಮೇಡಮ್. ಒಬ್ಬರು ಇಲ್ಲಿ ತಡೀತಾರೆ ಗೇಟಲ್ಲಿ, ಒಬ್ಬರು ದೇವಸ್ಥಾನ ದ್ವಾರಬಾಗಿಲಲ್ಲಿ ತಡೀತಾರೆ ಮೇಡಮ್. ನಾವು ಜಾತಿ ನೋಡಲ್ಲ ಅನ್ನುತ್ತಲೇ ನಮ್ಮ ದೇವರಿಗೆ ಆ ಜಾತಿಯವರು ಆಗಲ್ಲ, ಹಾಗಾಗಿ ಅವರು ಅಲ್ಲಿ ಇಲ್ಲಿ ಓಡಾಡುವಂತಿಲ್ಲ ಅನ್ನೋದು ಜಾತಿ ಮನಸ್ಥಿತಿ ಅಲ್ಲದೆ ಮತ್ತೇನು? ಎಲ್ಲ ಜಾತಿನೂ ಬರ್ಬೋದು, ಅದೊಂದ್ ಜಾತಿ ಬರಂಗಿಲ್ಲ ಅಂತ ನಡೆಸಿದ್ವಿ. ಅಂದ್ರೆ ಮಾದಿಗರ ಜಾತಿ ಬರಬಾರ್ದು ಅಂತ ಎಲ್ಲ ಬಂತಾರೆ. ಸುಮಾರು ವರ್ಷಗಳಿಂದ ನಡೀತಾ ಇದೆ. ನಮಗ್ ಗೊತ್ತೇ ಇಲ್ಲ ಮೇಡಮ್, ಇದು ಯಾವ ಕಾಲದಾಗ ನಡೆದೈತಿ. ಪರಸ್ಪರ ಸ್ನೇಹ, ಪ್ರೀತಿ, ಸಹಕಾರದಿಂದ ಬದುಕಬೇಕಿದ್ದ ಜನರು ಜಾತಿ ಎಂಬ ಕೆಟ್ಟ ಪಿಡುಗನ್ನ ಉಸಿರಾಡುತ್ತಿರುವುದೇಕೆ? ಈ ಪ್ರಕರಣ ಸಂಬಂಧ 15 ಮಂದಿಯ ಮೇಲೆ SC/ST ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು 4ರನ್ನ ಬಂಧಿಸಲಾಗಿದೆ ಎಂದು ತರೀಕೆರೆ ಸರ್ಕಲ್ ಇನ್ಸ್ಪೆಕ್ಟರ್ ವೀರೇಂದ್ರ ಅವರು ತಿಳಿಸಿದರು. ಪ್ರಕರಣ ದಾಖಲಾಗಿದೆ, ತನಿಖೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನು ಅಫೆನ್ಸ್ ಏನ್ ಮಾಡಿದ್ರಲ್ಲ 15 ಜನ ಮೇಲೆ ಕೊಟ್ಟಿದ್ದಾರೆ ಕೇಸು. ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ನಡೀತಿದೆ. ಯಾರ ಆಕ್ಚುಲಿ ಅಫೆನ್ಸ್ ಅಲ್ಲಿ ಯಾರು ಇನ್ವಾಲ್ವ್ ಆಗಿದ್ರು ಅವ್ರ ಮೇಲೆಲ್ಲ ಕ್ರಮ ಆಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂಗೆ 4 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದೀವಿ. 4 ಜನನ ಅರೆಸ್ಟ್ ಮಾಡಿದ್ದೀರಾ? ಹೌದು. ಇಂತಹದ್ದೇ ಘಟನೆಯೊಂದು ಹಲವು ವರ್ಷಗಳ ಹಿಂದೆ ಇದೇ ಗ್ರಾಮದಲ್ಲಿ ನಡೆದಿತ್ತು ಎನ್ನುತ್ತಾರೆ ಸಾಂಸ್ಕೃತಿಕ ಚಿಂತಕರಾದ ರಹಮತ್ ತರೀಕೆರೆ ಅವರು. ಈ ಹಿಂದೆಯೂ ಕಳೆದು ಹೋದ ತನ್ನ ದನವನ್ನ ಹುಡುಕಿಕೊಂಡು ಹಟ್ಟಿಯೊಳಗೆ ಪ್ರವೇಶಿಸಿದ್ದ ದಲಿತನನ್ನ ಕಂಬಕ್ಕೆ ಕಟ್ಟಿ ಹಾಕಿ ಇಲ್ಲಿ ದಂಡ ವಸೂಲಿ ಮಾಡಲಾಗಿತ್ತು. ಆಗ ಪ್ರತಿಭಟಿಸಲು ದಲಿತ ಸಂಘಟನೆಗಳಿರಲಿಲ್ಲ. ಇದಲ್ಲ ಎಂದು ಹೇಳುವ ಸಮುದಾಯದೊಳಗಿನ ಪ್ರಜ್ಞಾವಂತರು ಇರಲಿಲ್ಲ ಎಂದು ಅವರು ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದಾರೆ. ಜಾತಿ ಶ್ರೇಣೀಕರಣದಲ್ಲಿ ಬಲಾಢ್ಯ ಎನಿಸಿಕೊಳ್ಳುವ ಜಾತಿಯ ಜನರಿಂದ ದೌರ್ಜನ್ಯಕ್ಕೊಳಗಾಗುತ್ತಿರುವ ಸಮುದಾಯವೊಂದು ಉಳಿದ ಜಾತಿಗಳ ಮೇಲೆ ದರ್ಪ ತೋರಿಸುವುದು, ದೌರ್ಜನ್ಯ ನಡೆಸುವುದು ಎಷ್ಟು ಸರಿ? ಜಾತಿ ಶ್ರೇಷ್ಠತೆ ವ್ಯಸನವನ್ನ ಕಲ್ಪಿಸಿದವರು ಯಾರು? ದೇವನೂರು ಮಹದೇವ ಅವರ ಮಾತೊಂದಿದೆ. ಬಸ್ಸು ರೈಲು ಕಾರಣಕ್ಕಾಗಿ ಅಕ್ಕಪಕ್ಕ ಕೂತಿದ್ದೇವೆ, ಹೋಟೆಲ್ ಕಾರಣಕ್ಕಾಗಿ ಸಹಪಂಕ್ತಿ ಭೋಜನ ಮಾಡಿದ್ದೇವೆ, ನೌಕರಿ ಕಾರಣಕ್ಕಾಗಿ ಒಟ್ಟಾಗಿ ಓಡಾಡಿದ್ದೇವೆ, ಅಲ್ಲಿ ಇಲ್ಲಿ ಮದುವೆಗಳೂ ಆಗಿವೆ. ಇಲ್ಲಿ ಆಗುತ್ತಿರುವ ಬದಲಾವಣೆಗಳು ಹೆಚ್ಚಾಗಿ ಬಹಿರಂಗ ಒತ್ತಡದವು, ಅಂತರಂಗ ಕತ್ತಲಲ್ಲೇ ಇದೆ. ಈ ಮಾತುಗಳು ಇಂದಿಗೂ ವಾಸ್ತವ. ಇಂತಹ ಮನಸ್ಥಿತಿ ಬದಲಾಗುವುದು ಯಾವಾಗ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.